ಆಯ್ತರಪ್ಪ ನಿಮಗೆ ಪೇಮೆಂಟ್ ಬರ್ತಾ ಐತ್ಯಾ, ಪೇಮೆಂಟ್ ತಗೊಳ್ಳಿ, ತಿನ್ನಿ ಉಣ್ಣಿ ಆರಾಮಾಗಿ ಗೆದ್ದುಬಿಡಿ, ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಅಂತೇಳಿ ಓಪನ್ ಆಗಿ ಹೇಳ್ಬೇಕು. ಇಲ್ಲಪ್ಪ ಅಂತಂತಾರೆ, ಇಲ್ಲ ನೀವು ಆ ಕೆಲಸ ಮಾಡಬೇಕು, ಈ ಒಂದು ಹೊಸ ಸ್ಕೀಮ್ ಬಂದೈತೆ, ಆ ಸ್ಕೀಮನ್ನು ಇಂಪ್ಲಿಮೆಂಟ್ ಏನು ಬಂದರೆ ಏನು ಉಪಯೋಗ ಸರ್? ಅದು ಮಾಡಲಿಲ್ಲ ಅಂತಂದರೆ ಅವ್ರಿಗೇನು ಶಿಕ್ಷೆನೇ ಇಲ್ಲ. ಇವರು ಇ ಒ ಸಾಹೇಬರಾಗಲಿ, ತಹಸೀಲ್ದಾರ್ ಸಾಹೇಬರಾಗಲಿ, ಜೊತೆಗೆ ಪಿ ಡಿ ಒಗಳಾಗಲಿ ಕೆಲಸ ಮಾಡಿದವ್ರಿಗೆ ಇವ್ರಿಗೇನು ಶಿಕ್ಷೆ ಸರ್? ತಹಸೀಲ್ದಾರ್ ಆಫೀಸ್, ಮೂಡಲಗಿಯ ತಹಸೀಲ್ದಾರ್ ಆಫೀಸ್, ಜವಾಬ್ದಾರಿಯುತ ಪತ್ರಕರ್ತನಾಗಿ ಜವಾಬ್ದಾರಿಯಿಂದ ಹೇಳ್ತಾ ಇದ್ದೀನಿ ಈ ಮಾತನ್ನು. ತಹಸೀಲ್ದಾರ್ ಆಫೀಸ್, ತಾಲೂಕು ಪಂಚಾಯತಿ ಆಫೀಸ್, ಅಲ್ಲಿ ಮುಂದ್ಗಡೆನೆ ರೋಡ್ ಇಲ್ಲ. ಇನ್ನಿವರು ಗ್ರಾಮ ಪಂಚಾಯತಿಗಳಲ್ಲಿ ರೋಡ್ ಸ್ಯಾಂಕ್ಷನ್ ಆಗಿದ್ದನ್ನು ರೋಡ್ ಮಾಡ್ತಾರ? ಇವರು ಕೇಳಿದ್ರೆ ಶಾಸಕರ ಹೆಸರು ಹೇಳ್ಬಿಡೋದು, ಶಾಸಕರ ಫಂಡಿಂದ ಬಂದೈತೆ, ಶಾಸಕರು ಮಾಡಿಸ್ತಾ ಇಲ್ಲ. ಪಾಪ ನೀವು ಕೆಲಸ ಮಾಡದಿರೋದಕ್ಕೆ ಶಾಸಕರ ಹೆಸರೇನು ಕಾಳು ಮಾಡ್ತಿದ್ದೀರಾ ನೀವು? ಇಟ್ಸ್ ಆಲ್ ಅಪ್ ಟು ಯು. ಬಾಲಚಂದ್ರ ಜಾರಕಿಹೊಳಿ ಸಾಹೇಬರು ಇಷ್ಟೊಂದು ಕೆಲಸಗಾರರಂತಂದ್ರೆ ಹಗಲು ರಾತ್ರಿ ಅವ್ರ ಮನೆಗೆ ಸಾವಿರಾರು ಜನ ಬಂದರೂ ಕೂಡ ಅಲ್ಲಿ ಅವರನ್ನು ಏನಂತೀರ ನೀವು, ನಿರಾಶ್ರಿತರನ್ನಾಗಿ ಮಾಡಿ ಕಳಿಸಲ್ಲ. ಅವರು ತಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ ಅದಕ್ಕಿಂತ ಒಂದು ಪಟ್ಟು ಹೆಚ್ಚಿಗೆನೇ ಕೆಲಸ ಮಾಡಿ ಕಳಿಸ್ತಾರೆ. ಅಂಥ ಶಾಸಕರ ಹೆಸರುಗಳನ್ನು ನೀವು ಹಾಳು ಮಾಡ್ತಾ ಇದ್ದೀರಾ ಅಧಿಕಾರಿಗಳೇ. ಕೆಲಸ ಏನಕ್ಕೆ ಮಾಡ್ತಿಲ್ಲ ನೀವು? ನಿಮ್ಮನ್ನ ಏನಕ್ಕೆ ಇಟ್ಕೋಬೇಕು? ಪೇಮೆಂಟ್ ಕೊಟ್ಟು ಬೇಡಪ್ಪ ನೀವು ನಮಗೆ ಬೇಡ. ಮತ್ತು ಪ್ರತಿಯೊಂದನ್ನು ಶಾಸಕರನ್ನೇ ಕೇಳೋದಾದರೆ ನೀವೇನಕ್ಕಿದ್ದೀರ ಅಲ್ಲಿ? ರಿಸಿಗ್ನೇಷನ್ ಕೊಟ್ಟು ಮನೆಗೆ ಹೋಗ್ಬಿಡಿ, ಬೇಡವಾ? ಇಲ್ಲಪ್ಪ ಅಂತಂತಂದರೆ ಓಪನ್ ಆಗಿನೇ ಡಿ ಸಿ ಅವ್ರಿಗೆ ನಾನೇ ಕಂಪ್ಲೇಂಟ್ ಕೊಟ್ಬಿಡ್ತೀನಿ, ಇವರೆಲ್ಲ ಕೆಲಸಕ್ಕೆ ಬಾರದವರು, ಇವರನ್ನು ಕೆಲಸದ ಕಿತ್ತಾಕ್ಬಿಡಿ ಎಂದು. ಇದನ್ನು ಒಂದು ಸ್ವಲ್ಪ ನಾನು ನಗ್ತಾ ವಿಡಂಬನಾತ್ಮಕವಾಗಿ ಹೇಳ್ತಾ ಹೋದೆ. ಬಟ್ ಆದರೂ ಕೂಡ ಇದರಲ್ಲಿ ಅಡಗಿರುವಂತಹ ನೋವು ಎಷ್ಟೈತೆ ಎಷ್ಟಿಲ್ಲ ನಿಮಗಂತೂ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ವೀಕ್ಷಕರೇ. ಇದಾಗಿತ್ತು ಈ ಹೊತ್ತಿನ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ಸದಾ ಫಾಲೋ ಮಾಡ್ತಾರೆ 60 ನ್ಯೂಸ್. ಇದು ಸತ್ಯದ ಕೈಗನ್ನಡಿ. ಧನ್ಯವಾದ.